ನಮಸ್ಕಾರ ಅಮ್ಮ. ನೀವು ಯಾವ ಊರಿಂದ ಬಂದಿರಿ? ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ ನಿಮ್ಮೂರಿಂದ? ಸ್ವಲ್ಪ ಜೋರ. ದಾವಣಗೆರೆ. ಹಾಂ, ದಾವಣಗೆರೆ ಒಂದು 70 ಕಿಲೋಮೀಟರ್ ಆಗುತ್ತಲ್ವ? ಈಗ ಇದನ್ನು ನೀವು ಯಾಲಕ್ಕಿ ಹಚ್ಚಬೇಕಂತ ನೀವು ತೀರ್ಮಾನ ತಗೊಂಡಿದ್ರಲ್ಲ, ಎಷ್ಟು ವರ್ಷದ ತೋಟದಲ್ಲಿ ಇದನ್ನು ಹಚ್ತಾ ಇದ್ದೀರಾ? ನಮ್ದೀಗ ಒಂದು 12 ವರ್ಷಕ್ಕೆ ಅಡಿಕೆ ತೋಟ ಇದೆಯಾ? ಇದನ್ನ ನಿಮ್ಗೆ ಹಚ್ಬೇಕಂದ್ರೆ ಏನಾರ ಸಣ್ಣ ಮಾಹಿತಿ ಅಂದ್ರೆ ನಿಮ್ಮ ಹತ್ರ ಇತ್ತಮ್ಮ, ಹೇಗೆ ಹಚ್ಬೇಕು? ಇಲ್ಲ, ನಾವು ನೋಡೋಣ ಈ ಸರಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ ಮಾಡೋಣ. ಹೌದಾ ಅಮ್ಮ? ಹಾಗಿದ್ರೆ ಈಗ ನಾವು ನಮ್ಮ ತೋಟಕ್ಕೆ ನೀವು ಬಂದಿದ್ರಿ, ನಾನು ಸಸಿನೂ ಮಾಡ್ತೇನೆ. ನಂದು ತೋಟ ನರ್ಸರಿ ಏನಲ್ಲ, ಅದರಲ್ಲಿ ಇರೋ ಸಸಿನೇ ನಾನು ನಿಮಗೆ ಕಿಟ್ಕೊಟ್ಟಿದ್ದೇನೆ. ಮತ್ತು ಈ ತೋಟನೂ ನೀವು ನೋಡಿದ್ರಿ. ಏನಾದರೂ ಎರಡು ಮಾತನ್ನು ರೈತರಿಗೆ, ಹೊಸದಾಗಿ ಬೆಳೆಯೋ ರೈತರಿಗೆ ಏನಾದರೂ ಹೇಳೋದಿದ್ರೆ ಯಾರಾದರೂ ನೀವು ಮಾತಾಡೋದು ಮುಕ್ತವಾಗಿ. ಈ ತೋಟ ಹೆಂಗಿದೆ ಮತ್ತು ಈ ತರ ಮಾಡಿದ್ರೆ ಜನ ರೈತರಿಗೆ ಕಟ್ಕೊಳ್ಬೋದಾ? ಹೇಗೆ ಅಂತರ್ ಬೆಳೆ ಬೆಳೆದಾಗ ತೋಟ ಯಾವ್ದು? ಮುಂದೆ ಈ ತೋಟ ತುಂಬಾ ಚೆನ್ನಾಗಿದೆ. ಮಿಶ್ರ ಬೆಳೆ ಬೆಳೆದಿದ್ದಾರೆ. ಏಲಕ್ಕಿ, ಕಾಳುಮೆಣಸು, ಪ್ರತಿಯೊಂದು ತರದ್ದು ಹಣ್ಣು, ನಿಂಬೆ ಪ್ರತಿಯೊಂದು ಬೆಳೆದಿದ್ದಾರೆ. ಸ್ವತಃ ಇವರೇ ಸಸಿಗಳನ್ನು ತಯಾರು ಮಾಡ್ತಿದ್ದಾರೆ, ಕಸಿ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಏನು ಪ್ಲಾಂಟೇಶನ್ ಇವ್ರು ಮಾಡೋದು ಮೆಥಡ್ ಹೇಳ್ಕೊಡ್ತಿದ್ದಾರೆ. ಅದಕ್ಕೇನೇನು ಔಷಧಿಗಳು ಯಾವ ಥರ ಹಾಕಬೇಕು ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಇದ್ದಾರೆ. ಈಗ ಬೇರೆ ಕಡೆ ನಾವು ತಗೊಂಡ್ರೆ ಅವ್ರು ಪ್ಯಾಕೆಟ್ ಇದು ಕೊಟ್ಟಿರ್ತಾರೆ, ಅದು ಬೀಜ ಗೊತ್ತಿಲ್ಲ ನಮಗೆ, ಆಮೇಲೆ ತಳಿ ಯಾವುದು ಗೊತ್ತಿಲ್ಲ. ಇದು ನೆಲ್ಲೆಣ್ಣೆ ಗ್ರೀನ್ ಗೋಲ್ಡ್ ಅಂತ ನಮಗೆ ಹೇಳಿದ್ದಾರೆ ಇವರು. ಹಂಗಾಗಿ ಇಲ್ಲಿ ಕಾಯಿ ಅದು ಹೂ ಬಿಟ್ಟಿರೋದು ನೋಡಿದೀವಿ, ಮೇಲೆ ಹೋಗುತ್ತೆ ಅದು ಬಿಟ್ಟಿರೋದು ನೋಡಿದ್ವಿ. ಕೇಳಿದ್ರಂತಲ್ಲ ಸರ್, ಕೃಷಿ ಇಲಾಖೆಯವರು ಯಾರು ಏನು ಸಜೆಷನ್ ಮಾಡಿದ್ರು? ಕೃಷಿ ಇಲಾಖೆಯವರು ಕೇಳಿದ್ವಿ. ಇಲ್ಲಿ ಗ್ರೀನ್ ಗೋಲ್ಡ್, ನೆಲ್ಲೆಣ್ಣೆ ಗ್ರೀನ್ ಗೋಲ್ಡ್ ಆದ್ರೆ ಸ್ವಲ್ಪ ಈ ಥರ ಬಾಗುತ್ತೆ, ಬೇರೆ ಹೋದ್ರೆ ಕೆಳಗಡೆ ನೆಲದ ಮೇಲೆ ಇರುತ್ತೆ ಅಂದ್ರು. ಹಂಗಾಗಿ ನಾವು ನೆಲ್ಲೆಣ್ಣೆ ಗ್ರೀನ್ ಗೋಲ್ಡ್ ಇವ್ರು ಹಾಕಿದ್ರೆ ಅಂತೇಳಿ ನಾವು ಇವ್ರ ಹತ್ರ ಅಲ್ಲ, ಕೃಷಿ ಇಲಾಖೆಯವರು ಕಂದು ಹಚ್ಚಿದ್ರೆ ಒಳ್ಳೇದಂದ್ರೆ ಕಂದು ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಹಂಗಾಗಿ ಕಂದು ಹಚ್ಚಿದ್ರಿಂದ ಏನಂದ್ರೆ ಸ್ವಲ್ಪ ಬೇಗ ಈಲ್ಡ್ ಬರುತ್ತೆ ಅಂತ ಹೇಳಿದ್ರು. ಸಸಿ ಆದ್ರೆ 2 ವರ್ಷದ ಮೇಲ್ಗಡೆ ಅದು ಗೆಡ್ಡೆ ಆಗಿ ಆಮೇಲೆ ಇದು ಬರ್ಬೇಕು ಅಂತ ಹೇಳಿದ್ರು. ಹಂಗಾಗಿ ನಾವು ಕಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ವಿ. ಬನ್ನಿ ಅಮ್ಮ, ಈಗ ನೀವು ಸಸಿ ತಗೊಂಡು ಹೊರಟಿದ್ರಿ, ಇದನ್ನ ನಾಟಿ ಮಾಡೋದು ಹೇಗೆ ಅಂತೇಳಿ ಒಂದು ತುಣುಕು ವಿಡಿಯೋ ಮಾಡೋದು. ಇಲ್ಲಿಂದ ನೀವು ಸಸಿ ತಗೊಂಡು ಹೊರಟ್ರಿ, ಇದನ್ನ ನೀವು ಬ್ಲೀಟೆಕ್ಸ್ ಇಲ್ಲ ರೆಡ್ ML ಗೋಲ್ಡ್ ಅಂತೇಳಿ ಒಂದು ಸಿಲಿಂಡರ್ ನಾಶಕ ಸಿಗ್ತದೆ. 200 ಲೀಟ್ರ್ ಬ್ಯಾರ್ಲಿಗೆ 100 ಲೀಟ್ರ್ ಹಾಕಿ ಒಂದ್ಸರಿ ಬೇರನ್ನ ಹೀಗೆ ತೊಳಿಬೇಕು. ಇನ್ನೊಂದು ಬ್ಯಾರ್ಲಿಗೆ ಮತ್ತೆ 100 ಲೀಟ್ರ್ ನೀರಿಗೆ, ಹೌನ್ರಿ, ಈ 100 ಲೀಟ್ರಿಗೆ ಈ ರೆಡ್ ML ಅರ್ಧ ಪಾಕೆಟ್ ಹಾಕಿ ಈ ಒಂದು 5 ನಿಮಿಷ 10 ನಿಮಿಷ ಅದರಲ್ಲಿ ನೆನೆಸ್ಬೇಕು. ಒಂದಿಷ್ಟು ಜಾಗನ ನೆನೆಸಿ ಆನಂತರ ನೀವು ತಗೊಂಡೋಗಿ ಭೂಮಿಯಲ್ಲಿ ನಾಟಿ ಮಾಡಬೇಕಾಗ್ತದೆ. ಹೇಗೆ ಅಂದರೆ ಇನ್ನೊಂದ್ಸರಿ ಹೇಳ್ತೇನಮ್ಮ, ಈಗ 100 ಲೀಟ್ರ್ ನೀರು 2 ಬ್ಯಾರ್ಲ್ ತಗೊಳ್ಬೇಕು. 200 ಲೀಟ್ರ್ 100 ಲೀಟ್ರ್ ನೀರು ತುಂಬಬೇಕು. ಅದಕ್ಕೆ ಒಂದನ್ನ ಇದನ್ನ ಹಾಕಿ ಹಿಂಗೆ ಸ್ವಲ್ಪ ಲೂಸ್ ಮಾಡಿ ತೊಳಿಬೇಕು. ಕೈಯಲ್ಲಿ ಏನು ತೊಳೆಯೋಗಿಲ್ಲ, ಖಾಲಿ ನೀರಲ್ಲಿ, ಇಲ್ಲ ಖಾಲಿ ನೀರಲ್ಲಿ. ನಂತರ ಇನ್ನೊಂದು 100 ಲೀಟರ್ ನೀರಿಗೆ ಬ್ಲೇಟೆಕ್ಸ್ ಹಾಕಿ ಆ ಪೌಡರ್ನ ಕಲಸಿ ಇದನ್ನ ಒಂದು 5 ನಿಮಿಷ 10 ನಿಮಿಷ ಅದನ್ನ ಅದರಲ್ಲಿ ನೆನೆಸಿ ನಂತರ ನೀವು ನಾಟಿ ಮಾಡ್ಲಿಕ್ಕೆ ತರಬೇಕಾಗ್ತದೆ. ಈಗ ಆಲ್ರೆಡಿ ನೀವು ನಾನು ಅನಿಸಿದ ಪ್ರಕಾರ ಒಂದು 2 ಅಡಿ ಆಗಲ್ಲ 1 ಅಡಿ ಆಳ ಗುಂಡಿ ಮಾಡಿ ನೀವು ಅದು ಇಟ್ಟು ಬಂದಿದ್ದೀರಿ. ಅದನ್ನ ಈಗ ಹಚ್ಚದ ಹೇಗೆ ಅಂತೇಳಿ ನಾನು ನಿಮಗೆ ಒಂದು ತೋರಿಸ್ಕೊಡ್ತೇನೆ ನೋಡಮ್ಮ. ಅಡಿಗಾಗುತ್ತೆ ಇಷ್ಟು ಹಾಕಿ 1 ನಿಮಿಷ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನ ಅಬ್ಬತ್ಬೇಕಾಗ್ತದೆ. ತುಳಿಬಾರ್ದು, ಕೈಯಲ್ಲೇ ಪ್ರೆಸ್ ಮಾಡಿ ನಂತರ ಇದಕ್ಕೆ 1 ಕಟ್ಟು 2 ಕಟ್ಟು ಕಟ್ಟಿದ್ರೆ ನಿಮಗೆ ಒಂದು 2 ತಿಂಗಳು ಕೆಲಸ ಇರಲ್ಲ. ಹಣ್ಣೆಲೆ ಅಥವಾ ಇಲ್ಲಿ ಹುಲ್ಲು ಅಥವಾ ಅಡಕೆ ದರ್ಗಲು ಹಾಕಿದ್ರೆ ನಿಮ್ಗೆ ಇದ್ರಲ್ಲಿ ಕಳೆನೂ ಬರಲ್ಲ, ತೇವಾಂಶನೂ ಕಾಪಾಡ್ಕೊಳ್ತೀರಿ. ಇದು ಸ್ಟ್ರೈಟ್ ಇರ್ಬೇಕಾ ಗಿಡ ಅಥವಾ ಒಂದ್ ಸ್ವಲ್ಪ ಏನಾರು ಬೆಂಡ್ ಆದ್ರೆ ಬೆಂಡ್ ಗಿಂಡ್ ಏನ್ ಮೇಡಮ್, ಕೋಲ್ ಇರ್ತದಲ್ಲ ಕೋಲಿಗೆ ಹಾಕ್ಬೇಕು. ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಇತ್ತಮ್ಮ ಇದ್ರಲ್ಲಿ ಕೇಳೋದು. ಹಾಗಿದ್ರೆ ನಾನು ಇದು ಭೂಮಿ ಆಳಕ್ಕೆ ಎಷ್ಟಿತ್ತು ಅಂತೇಳಿ ತೋರಿಸ್ಕೊಳ್ತೇನೆ ನೋಡ್ರಿ ಇನ್ನೊಂದ್ಸಲ. ನಾವು ಇಲ್ಲಿವರೆಗೂ ಮಣ್ಣು ಹಾಕ್ಬೋದು, ಆದ್ರೆ ನೀವು ನೀವಿಲ್ಲ ಏನೋ ಹೇಳಿದ್ರ ಅಂತೇಳಿ ಇಲ್ಲಿಗೆ ಮಣ್ಣು ಹಾಕಿದ್ರೆ ಹಾಕಿದ ದಿನ ಸತ್ತೋಗುತ್ತೆ. ಇಲ್ಲಿಂದ ಈಚೆಗೆ ವ್ಯವಹಾರ ಮಾಡ್ರಿ, ಈ ಬಲ್ಪಲ್ಲೇ ಅದು ಸಸಿ ಬರೋದು ಅಲ್ಲೇ ಬರೋದು. ಹಾಗಾಗಿ ಇದೊಂದು ಕಾಪಾಡ್ರಮ್ಮ, ಬೆಳೀರಿ, ಒಳ್ಳೇದಾಗ್ಲಿ. ನಾವು ಬೆಳೆದಿದ್ದೇವೆ, ನೀವು ಕೃಷಿ ಬಗ್ಗೆನೇ ಓದಿದಿರಂತೆ, ನಮಗಿಂತ ಚೆನ್ನಾಗಿ ಬೆಳೀರಿ. ಒಂದು ದಿವಸ ನಾವು ನಿಮ್ಮ ತೋಟ ನೋಡ್ಲಿಕ್ಕೆ ಬರ್ತೇವೆ. ಒಳ್ಳೇದಾಗ್ಲಿ ಅಮ್ಮ, ಎಲ್ಲರೂ ಬೆಳೆಯನ್ರಿ. ಆಯ್ತು.
ಅಮ್ಮ ನಮ್ ತೋಟದಲ್ಲಿ ಯಾಲಕ್ಕಿ ಅಂತೂ ಬಲ್ಕ್ ಆಗಿ ತಗೊಂಡ್ರಿ ಮತ್ ಇತರಿ ಗಿಡನು ತಗೊಂಡ್ರಿ ಅದ್ರ ಚಕ್ಕೆ ಲವಂಗ ಇದೆ ಆಮೇಲೆ ಇದೇನಪ್ಪ ಇದು ಪೇರ್ಲ ಇದೆ, ತೈವಾನ್ ರೆಡ್ ಪೇರ್ಲ ಇದೆ, ಪೇರ್ಲ ಇದೆ, ಆಮೇಲೆ ಇದು ಸಿಂಧೂರ್ ಸಿಂಧೂರ ಪ್ಲಾಂಟ್ ಇದೆ, ಪ್ಲಾಂಟ್ ಇದೆ, ಸರ್ವ ಸಾಂಬಾರ್ ಇದೆ, ಸೊಪ್ಪು ಸಮೇತ ಏರ್ ಹಲ್ಸ್ ಇದೆ, ಬೇರ್ ಹಲ್ಸ್ ಇದೆ, ಆಮೇಲೆ ನಲ್ಲಿಕಾಯಿ ಬೆಟ್ಟದ ನೆಲ್ಲಿ ಇದೆ, ಮತ್ತೆ ಒಂದು ನಿಂಬೆ ಗಿಡ ಇದೆ.